ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಹಸಿ ಈರುಳ್ಳಿಯಿಂದ ಬಜ್ಜಿ ಮಾಡ್ಕೋತಾ ಇದ್ದೀನಿ. ಇದು ಒಂಥರ ಬೋಂಡಾ ಥರ ಅಂದ್ಕೊಳ್ಳಿ. ಈ ಥರ ನಾನು ಇವಾಗ ಎಲ್ಲ ಮಾಡ್ಕೋತಾ ಇದ್ದೀನಿ ನೋಡಿ. ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕೊತ್ತಂಬರಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿನೂ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಕಟ್ ಮಾಡ್ಕೊಳ್ಳಿ. ಏನಪ್ಪ ಇವಳು ಸ್ಟಾರ್ಟಿಂಗ್ಗೆ ಕೊತ್ತಂಬರಿನೇ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಕಟ್ ಮಾಡೋದೆಲ್ಲ ಮುಗಿದ ನಂತರ ನಾವು ಆವಾಗ ಹಿಟ್ಟು ಕಲಿಸೋಳಿಕ್ಕೆ ಈಸಿ ಆಗುತ್ತಲ್ಲ. ಸೊ ಅದಕ್ಕೆ ಇವಾಗ ನಾವು ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ನಾನು ಇಲ್ಲಿ ಹಸಿ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ. ನಾನು ನಮಗೆ ಬೇಕಾದಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಇದು ತುಂಬ ಚೆನ್ನಾಗಿ ಬರುತ್ತೆ. ಬಜ್ಜಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈ ಥರ ನೀವು ಎಲ್ಲ ರೆಡಿ ಮಾಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಇದು ಮೆಣಸಿನ್ಕಾಯಿ ಖಾರ ಇಲ್ಲ, ನಾನು ಜಾಸ್ತಿ ತೊಗೋತಾ ಇದ್ದೀನಿ. ಅದಕ್ಕೆ ನೀವು ನೋಡಿ ತೊಗೊಳ್ಳಿ. ಖಾರ ಇದ್ದರೆ ಜಾಸ್ತಿ ಖಾರ ಇದ್ದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ಸೊ ನಾನು ಇವೆಲ್ಲಿ ನೋಡಿಕೊಂಡು ತೊಗೊಂಡಿದ್ದೀನಿ. ಹೀಗೆ ಈ ಥರ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಹಸಿ ಈರುಳ್ಳಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಬಜ್ಜಿ ಅಂತೂ ಸೂಪರಾಗಿ ಬರುತ್ತೆ. ಇದು ಹಸಿ ಈರುಳ್ಳಿದು ಈ ಥರ ನಾನು ಜಾಸ್ತಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಬಜ್ಜಿಗೆ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಭಾಳ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ ಈರುಳ್ಳಿ. ಗಡ್ಡೆ ಸಮೇತ ಆದ್ರೂ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಮೊದಲಿಗೆ ಹಸಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೊಳ್ಳಿ. ಎಲ್ಲನೂ ಕಟ್ ಮಾಡಿಟ್ಕೊಂಡ್ರೆ ಆಮೇಲೆ ಬಜ್ಜಿ ಮಾಡಲಿಕ್ಕೆ ಈಸಿ ಆಗುತ್ತೆ. ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು. ನನಗೆ ಇಷ್ಟು ತೊಗೋತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಸೋಸಿ ಇಟ್ಕೋಬೇಕು. ಕಡಲೆ ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇನ್ನೇನು ಹಾಕೋದು ಅಂತ ನೋಡ್ಕೊಂಡು ಬರೋಣ ನಾವು ನೋಡಿ. ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ಏನು ಹಾಕೊಳ್ಳೋದಂತ ನೆಕ್ಸ್ಟ್ ನೋಡೋಣ. ಈಗ ನಾನು ಇಲ್ಲಿ ಅಜ್ವಾನ ಹಾಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನ್ ಅಜ್ವಾನ ತಿಕ್ಕಿಕೊಂಡು ಹಾಕೋತಾ ಇದ್ದೀನಿ ನೋಡಿ. ಅದರಲ್ಲಿ ಹಳ್ಳು ಕಸ ಇರುತ್ತಲ್ಲ, ಅದಕ್ಕೆ ನೋಡಿ ಕ್ಲೀನಾಗಿ ಮಾಡಿಕೊಂಡು ಅದನ್ನು ತಿಕ್ಕಿ ಹಾಕೋಬೇಕು. ಅಜ್ವೇನ್ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಜಾಸ್ತಿಯೇ ಹಾಕಿದರೆ ನಡಿತೈತಿ, ಏನಾಗೋದಿಲ್ಲ. ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಇದು ತೊಗೊಂಡಿದ್ದೀನಿ, ಸೋಡಾ, ತಿನ್ನು ಸೋಡಾ ಹಾಕ್ತಾಯಿದ್ದೀನಿ. ಜಾಸ್ತಿ ಸೋಡಾ ಆದರೆ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಈರುಳ್ಳಿ, ಕೊತ್ತಂಬರಿ ಹಾಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿಟ್ಟಿದ್ನಲ್ಲ, ಅದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದು ಸ್ಟಾರ್ಟಿಂಗಲ್ಲಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು ನೀರಾಗಿರುತ್ತಿಲ್ಲ ತಪ್ಪಲ. ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ಫಸ್ಟಿಗೆ ನೀರು ಹಾಕಿದರೆ ಎಲ್ಲ ಗೊತ್ತಾಗೋದಿಲ್ಲ. ಈ ಥರ ಎಲ್ಲ ಹಾಕಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿಕೊಂಡು ಸ್ವಲ್ಪನೇ ನೀರು ಹಾಕೋಬೇಕು. ಇದು ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿ ಇರಬೇಕು. ಜಾಸ್ತಿ ಅಳಸಾದರೆ ಬಜ್ಜಿ ನೀಟಾಗಿ ಬರೋದಿಲ್ಲ, ಬೋಂಡಾ ಥರ ಆಗೋದಿಲ್ಲ. ಈ ಥರ ಮಾಡ್ಕೋಬೇಕು ನೋಡಿ. ಈಗ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇರಬೇಕು ಹಾಗೆ ನೋಡಿ. ಹಾಗೆ ನಾನು ಈಗ ಸ್ವಲ್ಪನೇ ನೀರು ಹಾಕಿ ಕಲಸ್ಕೋತಾ ಇದ್ದೀನಿ ಹಿಟ್ಟು. ನೀವು ಈ ಥರ ನೋಡಿ ಕಲಸ್ಕೊಳ್ಳಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಬರುತ್ತೆ. ಇದು ಮನೆಯಲ್ಲಿದ್ದಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ಕೋಬೋದು. ಇದಕ್ಕೇನು ಹೊರಗಡೆ ತರುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಈಸಿಯಾಗಿದೆ ಇದು. ಈ ಥರ ನೀವು ಇಲ್ಲಿ ಹಸಿ ಈರುಳ್ಳಿ ಇರಲಿಲ್ಲ ಅಂದ್ರೂ
ಗಡ್ಡೆ ಈರುಳ್ಳಿನೂ ಹಾಕ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇದು ಈ ಥರ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟಿ ಬರುತ್ತೆ ಅಲ್ಲ, ಅದಕ್ಕೆ ಭಾಳ ರುಚಿಯಾಗಿರುತ್ತೆ ಬಜ್ಜಿನೂ. ಈ ಥರ ಕಲಿಸ್ಕೋಬೇಕು. ಹೀಗೆ ಕಲಿಸ್ಕೊಂಡ್ರೆ ಬಜ್ಜಿ ಚೆನ್ನಾಗಿ ಬರುತ್ತೆ. ಭಾಳ ಗಟ್ಟಿಯಾದರೆ ಒಳಗಡೆ ಹಸಿ ಇರೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನೀರು. ನೋಡಿ ಇವಾಗ ನಾನು ಎಣ್ಣೆ ಕಾಯಿಸಕ್ಕೆ ಇಟ್ಟಿದ್ದೆ ಮೊದಲೇ. ಎಣ್ಣೆ ಕಾಯ್ದ ನಂತರ ನೋಡಿ ಈ ಥರ ಹಾಕ್ಕೊಳ್ಳಿ. ಎಣ್ಣೆ ಹಸಿ ಇದ್ದಾಗ ಹಾಕಿದ್ರೆ ಬಜ್ಜಿ ಎಣ್ಣೆ ಒಳಗೆ ಹಿಡಿಯುತ್ತೆ ಬಜ್ಜಿ ಒಳಗೆ. ಅದಕ್ಕೆ ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಬಜ್ಜಿ ಬಿಡಬೇಕು. ಈ ಥರ ನಾನು ಬಜ್ಜಿ ಬಿಟ್ಕೋತಾ ಇದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಟು ಆಮೇಲೆ ತಿರುವಾಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪನೇ ಹಿಟ್ಟು ಹಾಕಿದ್ದೆ ನಾನು. ಎಷ್ಟು ದೊಡ್ಡದಾಗಿ ಬಂದಿದೆ ನೋಡಿ. ಈ ಥರ ಎಲ್ಲ ತಿರುವಿ ಹಾಕೋಬೇಕು. ನೋಡಿ ಈ ಥರ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ. ನೀವೇನಾದರೂ ಸ್ವೀಟ್ ಅಥವಾ ಏನಾದರೂ ಮಾಡಿದರೆ ಅದ್ರ ಜೊತೆನೂ ತಿನ್ನಲಿಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಮಾಡಿಕೊಂಡ್ರೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಇಲ್ಲ ಇದರಲ್ಲಿ. ಈ ಥರ ಮಾಡ್ಕೊಂಡು ಸ್ವೀಟ್ ಅಥವಾ ಏನಾದರೂ ಇದ್ದರೂ ತಿನ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬಜ್ಜಿ. ಇದು ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ. ಯಾರಿದ್ರೂ ಚೆನ್ನಾಗಿರುತ್ತೆ. ಬಿಸಿ ತಿಂದರೆ ಸೂಪರಾಗಿ ಬರುತ್ತೆ ಇದು. ನೋಡಿ ಇವಾಗ ಎಲ್ಲ ಹೀಗೆ ಮಾಡಿ ಇಟ್ಕೊಳ್ಳೋಣ ಇವಾಗ.